ಮಲಮೂತ್ರ ವಿಸರ್ಜನೆ ಆದಮೇಲೆ ನಿಯಮ ಏನು ಅಂತ ಹೇಳಿದ್ರೆ ಉಷಪಾನ. ಉಷಪಾನ ಅಂದರೆ ಬೆಳಗ್ಗೆದ್ದು ನೀರು ಕುಡಿಯೋದು. ನೀರು ಆಹಾರ ಅಂತೂ ಅಂದರೆ ನಮ್ಮ ಗಟ್ಟಿ ಆಹಾರ ಅಂತೂ ಅಲ್ಲ, ಆದರೆ ನೀರಿಂದ ತುಂಬಾ ನಮ್ಮ ದೇಹಕ್ಕೆ ಎಲ್ಲ ರೀತಿಯೂ ತೊಂದರೆಗಳು ನಿವಾರಣೆ ಆಗುತ್ತೆ. ನೀರಿಲ್ಲದೆ ನಿಮ್ಗೆ ಗೊತ್ತೇ ಇದೆ, ಒಂದು ದಿನ ಇರ್ಬೋದು, 2 ದಿನ ಇರ್ಬೋದು, ಆಮೇಲೆ ಗಿಡಗಳಾಗಲಿ ಪ್ರಾಣಿಗಳಾಗಲಿ ನೀರಿಲ್ಲದೆ ಯಾರಿಗೂ ಬದುಕೋಕ್ಕೆ ಆಗಲ್ಲ. ಹಾಗಾಗಿ ನೀರಿಂದು ಏನು ಗುಣ ಇದೆ, ಇದು ತುಂಬ ಅದ್ಭುತವಾಗಿರೋಂಥ ಗುಣ. ಇದು ನಮ್ಮ ದೇಹಕ್ಕೆ ಸಾಕಷ್ಟು ಒಳ್ಳೇದು ಮಾಡುತ್ತೆ. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಉಷಪಾನ, ನೀರು ಕುಡಿಯೋದು. ಇದು ನೀರು ಎಷ್ಟು ಕುಡಿಬೇಕು, ಯಾಕೆ ಕುಡಿಬೇಕು? ಇವಾಗ ನೀರು ಕುಡಿಯೋದ್ರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ರಕ್ತ ಸಂಚಾರಣೆ ಆಗ್ತಾ ಇರುತ್ತಲ್ವ, ಅದಕ್ಕೆ ನಮ್ಮ ನೀರಲ್ಲಿ ಕೂಡ ಆಕ್ಸಿಜನ್ ತತ್ವ ಇದೆ. ಅದರಿಂದ ದೇಹಕ್ಕೆ ರಕ್ತ ಸಂಚಾರಣೆಗೆ ಎಲ್ಲದಕ್ಕೂ ಈ ನೀರಿಂದ, ಇದು ಒಂಥರ ವೆಹಿಕಲ್. ಇದು ನೀರು ಬೆಳಗ್ಗೆ ಹೇಳ್ತಾನೆ ನಾವು ಚರಂಡಿಗೆ ಒಂದು ನೀರು ಹಾಕಿದ್ರೆ ಹೇಗೆ ದೇಹ ಎಲ್ಲ ಶುದ್ಧಿ ಆಗುತ್ತೋ ಹಾಗೆ ನಮ್ಮ ದೇಹ ಕುಡಿ ನೀರಿಂದ ಶುದ್ಧಿ ಆಗುತ್ತೆ. ಸೊ ಇದನ್ನು ನಾವು ಎಷ್ಟು ಪ್ರಮಾಣದಲ್ಲಿ ಕುಡಿಬೇಕು? ನಾವು ತಣ್ಣೀರು ಕುಡಿಬೇಕಾ, ಬಿಸಿನೀರು ಕುಡಿಬೇಕಾ, ಫ್ರಿಜ್ ನೀರು ಕುಡಿಬೇಕಾ? ಫ್ರಿಜ್ ನೀರಂತೂ ಕುಡಿಲೇಬಾರ್ದು. ಫ್ರಿಜ್ ನೀರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ತಣ್ಣಗಿರೋಂಥ ವಾತಾವರಣದಲ್ಲಿ ಇರೋಂಥ ನೀರು. ಈ ನೀರು ಕುಡಿದ್ರೆ ದೇಹಕ್ಕೆ ಒಂದು ರೀತಿ ಶಾಕ್ ಉಂಟಾಗುತ್ತೆ. ಹಾಗಾಗ್ಬಿಟ್ಟು ಅದನ್ನು ಪ್ರೋಸೆಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ನಮ್ಗೆ ಜ್ಞಾಪಕ ಇರಬೇಕು, ಈ ನೀರು ಅನ್ನೋದೇನಿದೆ ಇದು ನಮ್ಮ ದೇಹದ ತಾಪಮಾನ ಕೂಡ ಅಡ್ಜಸ್ಟ್ ಮಾಡುತ್ತೆ. ಹಾಗಾಗಿ ನೀರನ್ನು ಫ್ರಿಜ್ ನೀರು ಕುಡಿಬಾರ್ದು. ಇವಾಗ ಬಿಸಿನೀರು ಕುಡಿಬೇಕಾ, ತಣ್ಣೀರು ಕುಡಿಬೇಕಾ? ಸಾಮಾನ್ಯವಾಗಿ ಎಲ್ಲರೂ ತಣ್ಣೀರು ಕುಡಿಬೋದು. ತಣ್ಣೀರು ಎಷ್ಟು ಕುಡಿಬೇಕು ಕುಡಿದ್ರೆ? ಕೆಲವರು ಹೇಳ್ತಾರೆ ನಾನು 1 ಲೀಟ್ರ್ ಕುಡಿದೆ, 2 ಲೀಟ್ರ್ ಕುಡಿದೆ, 3 ಲೀಟ್ರ್ ಕುಡಿದೆ ಅಂತ ಈ ರೀತಿ ಹೇಳ್ತಾರೆ. ಈ ರೀತಿ ಕುಡಿಯೋದ್ರಿಂದ ನಮ್ಮ ಕಿಡ್ನಿಗಳಿಗೆ ತುಂಬಾ ಒಂಥರ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ಓವರ್ಲೋಡ್ ಆಗುತ್ತೆ. ಹಾಗಾಗ್ಬಿಟ್ಟು ಆಯುರ್ವೇದದಲ್ಲಿ ಹೇಳಿದ್ದಾರೆ 8 ಬೊಕ್ಸೆಯಷ್ಟು ನೀರು ಕುಡಿಬೇಕು. ಅಂದರೆ ನಾವು 2 ಕೈನ ಹಿಡಿದು ನಾವು ನೀರು ಕುಡಿತೀವಲ್ಲ, ಆ ರೀತಿ 8 ಸಲ ಕುಡಿಬೇಕು, 8 ಪ್ರಸೃತಿ ನೀರು. ಸೊ ಸುಮಾರು 768 ml ಬರುತ್ತೆ ನೀರು, ಇಷ್ಟು ಕುಡಿಬೇಕು ನಾವು. ಸೊ ಇದು ಕುಡಿಯೋದ್ರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ತಾಪಮಾನ ಏನಿದೆ ಅದು ಯಾವಾಗಲೂ ಬ್ಯಾಲೆನ್ಸಲ್ಲಿರುತ್ತೆ, ಯಾವ ರೀತಿಯೂ ವ್ಯತ್ಯಾಸಗಳಾಗಲ್ಲ. ಆಮೇಲೆ ಎಲ್ಲ ರೀತಿಯೂ ಒಂಥರ ಆಕ್ಸಿಜನ್ ಅಂಶ ಏನಿದೆ ಅದು ಕೂಡ ಸರಿಯಾದ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆಲ್ಲ ಅದು ಸಪ್ಲೈ ಮಾಡುತ್ತೆ. ಬಿಸಿನೀರು ಯಾರು ಕುಡಿಬೇಕು? ನೆಗಡಿ, ಕೆಮ್ಮು, ದಮ್ಮು, ಶ್ವಾಸ ರೋಗಗಳು ಇಂಥದ್ದೆಲ್ಲ ಇತ್ತು ಅಂತ ಹೇಳಿದ್ರೆ ಅವರು ಬಿಸಿನೀರು ಕುಡಿಬೇಕು. ಯಾವ ರೀತಿ ಬಿಸಿನೀರು ಕುಡಿಬೇಕು? ಕಾಯಿಸ್ಬಿಟ್ಟು ಕುಡಿಬೋದು. ಇದನ್ನು ಹೇಗೆ ಕುಡಿಬೇಕು? ಇದನ್ನು ನಾವು ಕಾಫಿ ಟೀ ಕುಡಿತೀವಲ್ಲ ಹಾಗೆ ಚಪ್ಪರಿಸಿ ನಿಧಾನವಾಗಿ ಕುಡಿಬೇಕು. ಸೊ ಇದು ಕೂಡ ಕೆಮ್ಮು ದಮ್ಮು ಎಲ್ಲ ಇರೋರಿಗೆ ಇದು ಸರಿಯಾದ ರೀತಿ ಒಳಗೆ ಅವ್ರಿಗೆ ಕೆಮ್ಮು ದಮ್ಮು ಕಮ್ಮಿ ಮಾಡುತ್ತೆ, ನೆಗಡಿ ಕೂಡ ಕಮ್ಮಿ ಆಗುತ್ತೆ. ಮತ್ತು ನೀರು ಕುಡಿಯೋದ್ರಿಂದ ಹೊಟ್ಟೆ ಉಬ್ಬಿಸ್ಕೊಳ್ಳೋದಾಗಲಿ, ಗ್ಯಾಸ್ ತೊಂದರೆ ಆಗಲಿ, ಎಸಿಡಿಟಿ ಅಂತಾರೆ ಇಂಥ ಪ್ರಾಬ್ಲಮ್ ಆಗಲಿ, ಇದೆಲ್ಲ ಸರಿ ಹೋಗುತ್ತೆ. ಸೊ ಇವಾಗ ನೀರು ಯಾವ ರೀತಿ ಪಾತ್ರೆಯಲ್ಲಿ ಕುಡಿಬೇಕು, ಅದನ್ನು ಹೇಗೆ ಸ್ಟೋರ್ ಮಾಡಬೇಕು? ನಾವು ಚಿನ್ನದ ಪಾತ್ರೆ ತೊಗೋಬೋದು, ಬೆಳ್ಳಿ ಪಾತ್ರೆ ತೊಗೋಬೋದು, ಮತ್ತು ಮಣ್ಣಿನ ಪಾತ್ರೆ ತೊಗೋಬೋದು, ತಾಮ್ರದ ಪಾತ್ರೆ ತೊಗೋಬೋದು. ಈ ರೀತಿ ನೀವು ಯಾವ ಪಾತ್ರೆಯಲ್ಲಿ ಬೇಕಾದ್ರೂ ಮೊದಲನೇ ದಿನ ನೀರು ತುಂಬಿಸಿ ಇಟ್ಟಿರಬೇಕು. ತಾಮ್ರದ ಪಾತ್ರೆಯಲ್ಲಿ ನೀರು ತುಂಬಿಸಿಟ್ಟಿರೋರು ಯಾರು ತೊಗೋಬೇಕು, ಯಾರಿಗೆ ಅನುಕೂಲ ಆಗುತ್ತೆ? ತಾಮ್ರದ ಪಾತ್ರೆ ಒಳಗೆ ಇಟ್ಟಿರೋಂಥ ನೀರು ಕುಡಿದ್ರೆ ಈ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತಾರಲ್ಲ, ಅಂದರೆ ಹಾಲು ಕುಡಿದ್ರೆ ನನಗೆ ಅಜೀರ್ಣ ಆಗುತ್ತೆ, ನನ್ನ ಕೈ ಕಾಲೆಲ್ಲ ಕಡ್ತಾ ಇದೆ, ಚರ್ಮದ ವ್ಯಾಧಿಗಳಿರುತ್ತೆ, ಇಂಥವರೆಲ್ಲ ತಾಮ್ರದ ಪಾತ್ರೆಯಲ್ಲಿ ಇರೋಂಥ ನೀರು ಕುಡಿಬೇಕು. ಚಿನ್ನದ ಪಾತ್ರೆಯಲ್ಲಿ ಇರೋಂಥ ನೀರು ಕುಡಿದ್ರೆ ಅಂತೂ ತುಂಬಾ ಒಳ್ಳೆಯದು. ಅದು ಒಂಥರ ಏನು ಅಂತ ಹೇಳಿದ್ರೆ ಓಜಸ್ ಹೆಚ್ಚು ಮಾಡುತ್ತೆ, ನಮ್ಮ ದೇಹಕ್ಕೆ ಎಲ್ಲ ರೀತಿಯೂ ಶಕ್ತಿ ಇರುತ್ತೆ, ವ್ಯಾಧಿ ಕ್ಷಮತ್ವವನ್ನು ಅದನ್ನು ಡೆವಲಪ್ ಮಾಡಿಸುತ್ತೆ. ಈ ರೀತಿ ಎಲ್ಲ ಥರದ್ದು ಅನುಕೂಲ ಮಾಡುತ್ತೆ. ಬೆಳ್ಳಿ ಪಾತ್ರೆಯಲ್ಲಿರೋರು ಯಾರು ತೊಗೋಬೇಕು?
ಯಾರು ಬೆಳ್ಳಿ ಪಾತ್ರೆ ಒಳಗೆ ಯಾರು ಉರಿ ಮೂತ್ರ ಇರುತ್ತಲ್ಲ, ದೇಹ ಎಲ್ಲ ಉರಿ, ನನಗೆ ಯಾವಾಗಲೂ ಮೈಯಲ್ಲೆಲ್ಲ ಉರಿತಾ ಇರುತ್ತೆ, ಹೊಟ್ಟೆಲಿ ಉರಿತಾ ಇರುತ್ತೆ, ತಲೆಯಲ್ಲಿ ಉರಿತಾ ಇರುತ್ತೆ, ಕೈಕಾಲು ಉರಿಯುತ್ತೆ, ಇಂಥವರು ಬೆಳ್ಳಿ ಪಾತ್ರದಲ್ಲಿ ನೀರನ್ನು ತುಂಬಿಸಿಟ್ಟು ಮಾರನೇ ದಿನ ಬೆಳಗ್ಗೆ ಈ ಬೆಳ್ಳಿ ಪಾತ್ರೆಯಲ್ಲಿ ನೀರು ಕುಡಿಬೇಕು. ಲೋಹದ ಪಾತ್ರದಲ್ಲಿ ಕೂಡ ಇಟ್ಕೋಬೋದು. ನಮ್ಮ ಸ್ಟೀಲ್ ಇದೆಯಲ್ಲ ಅದು ಕೂಡ ಒಳ್ಳೆಯದು, ಅದು ಸ್ಟೀಲು, ಅದಕ್ಕೆ ಲೋಹ ಹಾಕಿರ್ತಾರೆ ಒಂದು ಸ್ವಲ್ಪ, ಹಾಗಾಗಿ ಅಯನ್ ಕೂಡ ಇರುತ್ತೆ. ಹಾಗಾಗಿ ನಮ್ಮ ದೇಹದಲ್ಲಿ ಒಂಥರ ಹಿಮೋಗ್ಲೋಬಿನ್ ಕಂಟೆಂಟು ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಆವಾಗ ಈ ರೀತಿ ನೀರು ಕುಡಿಬೇಕಾಗತ್ತೆ.